ಅಪ್ಪಾಜಿ, ಅವಳು ಹೋಗಿದ್ರಿಂದ ತೊಂದರೆ ಏನಿಲ್ಲ, ಆದರೆ ಶಿಕ್ಷೆ ಅನುಭವಿಸದೆ ತಪ್ಪಿಸ್ಕೊಂಬಿಟ್ಲಲ್ಲ, ಅದೇ ಬೇಜಾರು. ತೋರ್ಸೋಕೆ ಮುಖ ಎಲ್ಲಮ್ಮ ಇರುತ್ತೆ ಅಂತ ಮಾನ್ಗೆಟ್ ಕೆಲಸ ಮಾಡಿದ್ದಕ್ಕೆ. ಸರಿ, ನೀವೆಲ್ಲರೂ ಇನ್ನು ಹೊರಡಿ. ಈ ಸಂದರ್ಭದಲ್ಲಿ ನೀವೆಲ್ಲರೂ ನನ್ನ ಮೇಲಿನ ಪ್ರೀತಿಯಿಂದ ಬಂದು ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಸಹಾಯ ಮಾಡಿದ್ರು. ನಿಮಗೆ ನಾನು ಋಣಿ. ಯಾವತ್ತೂ ಹೀಗೆ ನನ್ನ ಜೊತೆಗಿರಿ. ನಮಸ್ಕಾರ ನಿಮಗೆ. ಹೀಗಾಗ್ತಾ ಇದೆ ನನಗೆ? ಯಾಕೆ ಈ ಒಂದೇ ಒಂದು ಕನಸು ಮಾತ್ರ ನನ್ನನ್ನು ಬಿಟ್ಟು ಬಿಡದೆ ಯಾಕೆ ಹೀಗೆ ಕಾಡ್ತಾ ಇದೆ? ಅಂತ ತಪ್ಪು ಏನು ಮಾಡಿದ್ದೀನಿ ನಾನು? ಯಾರು ಮಾಡದೇ ಇರೋಂಥ ತಪ್ಪು ಮಾಡಿದ್ದೀನಿ. ಆದರೆ ಅದಕ್ಕೋಸ್ಕರ ಇಷ್ಟು ವರ್ಷ ಒಂಟಿಯಾಗಿ ನಾನು ಎಷ್ಟು ನೋವು ಅನುಭವಿಸಿದ್ದೀನಿ. ಈಗ ನನ್ನ ಸಂಸಾರ ಮತ್ತೆ ನನಗೆ ಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ? ನನ್ನ ಮಗನ ನಾನು ಒಂದೇ ಒಂದ್ಸಲ ನೋಡಿ ಕಣ್ ತುಂಬ ಆನಂದ ಪಡಬೇಕು ಅಂತೇಳಿ ಯಾಕೆ ಈ ಒದ್ದಾಟ? ಅಯ್ಯೋ, ಆಗಿನ ಪುಟ್ಟ ಹುಡುಗ ಈಗ ದೊಡ್ಡವನಾಗಿರ್ಬೋದು. ಈಗ ಅವನು ಹೇಗಿರ್ಬೋದು? ಇದ್ರು ಎಲ್ಲಿರಬಹುದು? ಇಲ್ಲ ಎಲ್ಲೋ ಸುತ್ತಮುತ್ತನೇ ಇದ್ದಾನೆ ಅಂತ ಯಾಕೆ ಅನ್ನಿಸ್ತಾ ಇದೆ ನನಗೆ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.